ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವಿಕ್ರಮ್ ರಾಜ್ವೀರ್ ಶೋಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಇವತ್ತಿನ ವಿಚಾರ ಏನಪ್ಪ ಅಂದರೆ ಡಿಜಿಟಲ್ ಅರೆಸ್ಟ್. ಈ ವಿಷಯದ ಬಗ್ಗೆ ನಾನು ಮೊದಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ವಿಷಯ ಏನಪ್ಪ ಅಂದರೆ ಬೆಳಗಾವಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಅಂದರೆ ಯಾವ ರೇಂಜಿಗೆ ಅಂದರೆ ಓದಿರೋರು ಇವಾಗ ಡಿಜಿಟಲ್ ಅರೆಸ್ಟ್ ಹೇಗಾಗ್ತಿದೆಯಪ್ಪ ಅಂತಂದರೆ ಯಾರು ಅಂದರೆ ಅನ್ಎಜುಕೇಟೆಡ್ ಇರ್ತಾರೆ ನೋಡಿ, ಅವರು ಸೇಫ್ ಆಗ್ತಾ ಇದ್ದಾರೆ. ಯಾರು ಎಜುಕೇಟೆಡು ಸ್ವಲ್ಪ ದೊಡ್ಡ ವ್ಯಕ್ತಿಗಳಿರ್ತಾರೆ ನೋಡಿ, ಅವರು ಈ ಟ್ರ್ಯಾಪ್ನಲ್ಲಿ ಸಿಗಾಕ್ತಾರೆ. ಸೊ ವಿಷಯಕ್ಕೆ ಬಂದರೆ ಹೇಗೆ ನಡೀತು, ಹೇಗಾಯಿತು, ಇದರ ತೀವ್ರತೆ ಹೇಗಿದೆಯಪ್ಪ ಅಂತಂದರೆ ಕೆಲವರು ಸಿಗಾಕೊಳ್ತಾನೆ ಇದ್ದಾರೆ. ಸೊ ವಿಷಯಕ್ಕೆ ಬರೋಣ. ಸೊ ಇದು ನಡೆದಿರೋ ಅಂಥದ್ದು ಎಲ್ಲಿಯಪ್ಪ ಅಂತಂದರೆ ನಮ್ಮ ಬೆಳಗಾವಿಯಲ್ಲಿ. ಯಾರಿಗೆ ನಡೀತು? ಸೊ ಇದು ಯಾರಿಗೆ ನಡೀತು ಅಂತಂದರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಸೆಕ್ರೆಟರಿಯಾಗಿ ವರ್ಕ್ ಮಾಡುತ್ತಿರುವಂಥ ಒಬ್ಬ ವ್ಯಕ್ತಿಗೆ ನಡೆದಿದೆ. ನೋಡಿ, ನಾರ್ಮಲ್ ಮನುಷ್ಯರು ಯಾರೋ ಅಲ್ಲ, ಯಾರೋ ಅನ್ಎಜುಕೇಟೆಡ್ ಅಥವಾ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅನ್ಎಜುಕೇಟೆಡ್ ಅಥವಾ ಓದಿಲ್ಲ, ಬರೆಯೋಕ್ಕೆ ಬರಲ್ಲ, ಗೊತ್ತಿಲ್ಲ, ಅವರೆಲ್ಲ ಸುಲಭವಾಗಿ ಅವರು ಏನು ಅದ್ರ ಬಗ್ಗೆ ಕೇರೆ ಮಾಡ್ತಿಲ್ಲ, ಅದ್ರ ಬಗ್ಗೆ ಬಂದರೆ ಬರಲಿ ಬಿಡು ಅನ್ನೋ ಥರ ಇದ್ದಾರೆ. ಕಾಲ್ ಬರುತ್ತಾ, ರೆಸ್ಪಾಂಡ್ ಮಾಡೋಕ್ಕೆ ಹೋಗಲ್ಲ, ಮಾಡಿದ್ರು ಇಲ್ಲಾಂದ್ರೆ ಇಲ್ಲ, ರಾಂಗ್ ನಂಬರ್ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ತುಂಬ ತಿಳ್ಕೊಂಡಿರೋರನ್ನ ಈ ಜಾಲದಲ್ಲಿ ಸಿಗಾಕ್ಸಿದ್ದಾರೆ. ಸೊ ಹೇಗಪ್ಪ ಆಯಿತು ಅಂತಂದರೆ ಇವರ ಹೆಸರು ಬಂದ್ಬಿಟ್ಟು ಡಿಯಾಂಗೋ ರಜರತ್ ಅಂತ. ಇವರ ಪತ್ನಿ ಹೆಸರು ಪೆಲ್ವಿನಾ ಅಂತ. ಇವರು ಮಹಾರಾಷ್ಟ್ರ ಸರ್ಕಾರದಲ್ಲಿ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಿದ್ರು. ಸೊ ಆರಾಮಾಗಿದ್ದರು, ಇವರಿಗೆ ಮಕ್ಕಳಿರಲಿಲ್ಲ. ಸೊ ಇವರು ಎಷ್ಟೋ ಜನ ಇಂಜಿನಿಯರ್ಸು, MBBS ಮಾಡೋವಂಥವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಮಕ್ಕಳು ಇಲ್ಲದೆ ಇರೋ ಕಾರಣ ಇವರೇನು ಮಾಡಿದ್ದಾರಪ್ಪ ಅಂತಂದರೆ ತಮ್ಮ ಆಸ್ತಿಯನ್ನು ಮುಂದೆ ಅವರು ತೀರ್ಕೊಂಡಾದ ನಂತರ ಆ ಸಂದರ್ಭದಲ್ಲಿ ಸಾಮಾಜಿಕ ಉಪಯೋಗಗಳು ಅಂದರೆ ಯಾರಿಗಾದ್ರೂ ಎಜುಕೇಷನ್ಗೆ ಹೆಲ್ಪ್ ಆಗ್ಬೋದು, ಇತರೆ ಅಂದರೆ ಸಾಮಾಜಿಕವಾಗಿ ಏನಾದರೂ ಹೆಲ್ಪ್ ಆಗುತ್ತಲ್ಲ ಆ ವಿಚಾರಗಳಿಗೆ ಮುಡಿಪಾಗಿ ಇಟ್ಟಿದ್ರು. ಸೊ ಇವರಿಗೆ ಮಕ್ಕಳಿರಲಿಲ್ಲ. ಸೊ ಏನಾಗುತ್ತಪ್ಪ ಅಂತಂದರೆ ಡಿಯಾಂಗೋ ರಜರತ್ ಅವರಿಗೆ ಒಂದು ದಿನ ಒಂದು ಕಾಲ್ ಬರುತ್ತೆ. ಕರೆಯಲ್ಲಿಂದ ಬರುತ್ತಪ್ಪ ಅಂದರೆ ನಾವು ನಿಮಗೆ ಪೊಲೀಸ್ ಇಲಾಖೆಯಿಂದ ಕಾಲ್ ಮಾಡ್ತಾ ಇದ್ದೀವಿ, ಅಂದರೆ ಕರೆ ಮಾಡ್ತಾ ಇದ್ದೀವಿ, ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ಅಂತ ಹೇಳ್ತಾರೆ. ಸೊ ಅವಾಗ ಡಿಯಾಂಗೋ ರಜರತ್ ಅವ್ರು ಏನು ಮಾಡ್ತಾರೆ ಅಂದರೆ ಯಾವ ವಿಚಾರಕ್ಕೆ ನನಗೆ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಅವಾಗ ಅವ್ರೇನಂತ ಹೇಳ್ತಾರೆ ಅಂತಂದರೆ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ, ನಿಮ್ಮ ನಗ್ನ ಚಿತ್ರಗಳು ನಮ್ಮ ಹತ್ರ ಇದೆ, ಇಲ್ಲ ಅಂತಂದರೆ ನಾವು ಅದನ್ನೆಲ್ಲ ಮೀಡಿಯಾಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಹಂಗೆ ಹೆದರ್ಸ್ತಾರೆ. ಸೊ ಹೇಗೋ ಹೆದರ್ಸಿ ಅವ್ರನ್ನ ಕನ್ವಿನ್ಸ್ ಮಾಡಿಬಿಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂದರೆ ನೀವು ಇವಾಗ ಈ ಜಾಲದಿಂದ ಅಂದರೆ ಲೈಕ್ ಈ ಡಿಜಿಟಲ್ ಅರೆಸ್ಟ್ ನೀವು ಆಗಬಾರ್ದು, ನಿಮ್ಮ ವಿಚಾರ ಎಲ್ಲೂ ಆಚೆ ಬರಬಾರ್ದು ಅಂತಂದರೆ ನೀವು 50 ಲಕ್ಷ ರೂಪಾಯಿಗಳನ್ನ ನೀವು ನಮಗೆ ನೀಡಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಆವಾಗ ಅಂದರೆ ತುಂಬ ಪ್ರಾಬಲ್ಯತೆ ಇರುವಂಥ ವ್ಯಕ್ತಿ, ತುಂಬ ಹೆಸರಿರುವಂಥ ವ್ಯಕ್ತಿ ಇವರು. ಅಂದರೆ ಸಾಮಾಜಿಕವಾಗಿ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿರುವಂಥ ವ್ಯಕ್ತಿ. ಸೊ ಒಂದು ಭಯ ಕಾಡ್ಬಿಡುತ್ತೆ, ನನಗೆ ಮೊದಲೇ ಮಕ್ಕಳಿಲ್ಲ, ನನ್ನ ಹೆಸರಿಗೆ ಎಲ್ಲಾದರೂ ಕಳಂಕ ಬಂದ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಇವರೇನು ಮಾಡ್ತಾರೆ, 50 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಟ್ರಾನ್ಸ್ಫರ್ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಅದಾದಮೇಲೆ ಏನಾಗುತ್ತೆಪ್ಪ ಅಂತಂತಂದರೆ ಅವ್ರನ್ನ ಕನೆಕ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ದಾರೆ. ಲೈಕ್ ಇಲ್ಲ, ನನ್ನ ಹೆಸರು ತಿರ್ಗಾ ಇವರೇನಾದರೂ ಟ್ರ್ಯಾಪ್ ಮಾಡ್ಬೋದು, ನನ್ನ ಹೆಸರು ಎಲ್ಲಾದರೂ ಆಚೆ ಬರ್ಬೋದು ಏನಾದರೂ ಅನ್ನೋ ಕಾರಣಕ್ಕೆ. ಅಂದರೆ ಅವ್ರು ಏನೂ ತಪ್ಪು ಮಾಡಿಲ್ಲ. ಸೊ ಆ ರೀತಿ ಇದ್ರೂ ಕೂಡ ಏನಾದರೂ ನನ್ನ ಹೆಸರಿಗೆ ಫೇಕಾಗಿ ಏನಾದ್ರು ಮಾಡಿಬಿಡ್ಬೋದು, ನಗ್ನ ಚಿತ್ರಗಳಿದೆಯಂತೆ ನಂದು, ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ನಾನು 50 ಲಕ್ಷ ಕೊಟ್ಟಿದ್ದೀನಲ್ಲ, ಸೊ ಹೇಗೋ ಅವ್ರನ್ನ ಇದು ಮಾಡಿ ಒಂದು ಸಲ ಕನ್ಫರ್ಮ್ ಮಾಡ್ಕೊಂಬಿಡೋಣ, ಎಲ್ಲೂ ಆಚೆ ಏನು ವಿಚಾರ ಬರಲ್ಲ ಅಂತ ಕನ್ಫರ್ಮ್ ಮಾಡ್ಕೊಬಿಡೋಣ ಅಂತ ತುಂಬ ಟ್ರೈ ಮಾಡ್ತಾರೆ. ಅವ್ರಿಗೇನು ದುಡ್ಡು ತೊಗೊಂಡ್ರು, ಅವ್ರು ಹೋದರು, ಅಷ್ಟೇ, ಮುಗೀತು. ಒಬ್ಬ ಬಕ್ರ ಸಿಗ್ದ, ಮುಗೀತು ಕೆಲಸ ಅಷ್ಟೇ. ಸೊ ಇನ್ನೂ ಅವ್ರು ಬೇರೆಯವ್ರನ್ನ ಹುಡುಕ್ತಾ ಇರ್ತಾರೆ. ಸೊ ಅವಾಗ ಇವ್ರು ಎಷ್ಟೇ ಟ್ರೈ ಮಾಡಿದ್ರು ಅವರು ಸಿಗಲಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಹೆದರ್ಕೊಂಡು ಚಾಕುವಿಂದ
ಚಾಕುವಿಂದ ಕತ್ನ ಕುಯ್ಕೊಂಡು ಸತ್ತೋಗ್ತಾರೆ. ಪತ್ರದಲ್ಲಿ ಬರೆದು ಸತ್ತೋಗಿದ್ದಾರೆ. ಸೊ ಅದನ್ನು ನೋಡಿ ಅವರ ಪತ್ನಿ ಹೆಸರು ಪೆಲ್ವಿನಾ ಅಂತ. ಸೊ ಅವರು ಮಾತ್ರೆಗಳನ್ನ ತಗೊಂಡು, ಅಂದರೆ ನಿದ್ದೆ ಮಾತ್ರೆಗಳನ್ನ ತಗೊಂಡು ಅವರು ಕೂಡ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಚಾರ ಏನಪ್ಪ ಬರುತ್ತೆ ಅಂತಂದರೆ, ಮಹಾರಾಷ್ಟ್ರ ಸರ್ಕಾರದಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ, ಎಜುಕೇಟೆಡ್ ವ್ಯಕ್ತಿ, ಅವ್ರಿಗೆ ಯಾವ ರೀತಿ ಇನ್ಫ್ಲುಯೆನ್ಸ್ ಇರ್ಬೋದು ಥಿಂಕ್ ಮಾಡಿ. ಅಂಥವ್ರನ್ನೇ ಬಿಟ್ಟಿಲ್ಲ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗಳು. ಸೊ ಅಂಥ ವ್ಯಕ್ತಿಗೆ ಈ ರೀತಿ ಪರಿಸ್ಥಿತಿ ಬಂದಿದೆ ಅಂದರೆ ನೀವೆಲ್ಲ ಸಾಮಾನ್ಯ ವ್ಯಕ್ತಿಗಳು. ಸೊ ತುಂಬ ಹುಷಾರಾಗಿರಬೇಕು. ಅಂದರೆ ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ, ಆ ಕಾಲರ್ ಟ್ಯೂನ್ ಅಂದರೆ ಲೈಕ್ ಯಾರಿಗಾದ್ರೂ ನಾವು ಕರೆ ಮಾಡಿದಾಗ ನೀವು ಹಿಂಗೆ ತಪ್ಪಿಸ್ಕೊಳ್ಳಿ ಅದು ಇದು ಅಂತ ನಿಮಗೆ ಮಾಮೂಲಿ ಕಾಲರ್ ಟ್ಯೂನ್ ಕೇಳಿಸುತ್ತಲ್ಲ, ಕೆಲವ್ರಿಗೆ ಇರಿಟೇಷನ್ ಅನಿಸ್ಬೋದು ಅದು. ಬಟ್ ಅದು ಯಾಕೆ ಬರ್ತಿದೆ ಅಂತಂದರೆ, ಪದೇ ಪದೇ ತುಂಬ ಜನಕ್ಕೆ ಈ ರೀತಿ ಡಿಜಿಟಲ್ ಅರೆಸ್ಟ್ ಅನ್ನುವಂಥ ಹೆಸರಲ್ಲಿ ಸ್ಕ್ಯಾಮ್ಗಳು ನಡೀತಾನೆ ಇದೆ. ಸೊ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದರು, ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಿದ್ದಂಥ ವ್ಯಕ್ತಿಗಳು ಅಂಥದ್ರಲ್ಲಿ ತಮ್ಮ ಆಸ್ತಿಗಳನ್ನೆಲ್ಲ ಸಾಮಾಜಿಕ ಕಾರ್ಯಗಳು, ಅಂದರೆ ಎಜುಕೇಷನ್ಗಾಗಿರ್ಬೋದು, ಹಾಸ್ಪಿಟಾಲಿಟಿ ಅದಕ್ಕಾಗಿರ್ಬೋದು, ಅದಕ್ಕೆ ಅಂತ ಮುಡಿಪಾಗಿಟ್ಟ ವ್ಯಕ್ತಿ ಅವರು ಇವತ್ತು ಇಲ್ಲ. ಸೊ ಇದರ ತೀವ್ರತೆ ಯಾವ ರೇಂಜಿಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಏನಪ್ಪ ಅಂತಂದರೆ, ಇದರ ತೀವ್ರತೆ ಹೆಚ್ಚಾಗಿದೆ, ತುಂಬ ಜನ ಸಿಗಾಕೋತಾನೆ ಇದ್ದಾರೆ. ಸೊ ಆದ ಕಾರಣದಿಂದ ಎಲ್ಲರೂ ಕೇರ್ಫುಲ್ ಆಗಿರಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.